ಸಂಪೂರ್ಣವಾಗಿ ನಾಶ ಆಗಿತ್ತು. ಸಂವಿಧಾನಕ್ಕೆ ಏನೂ ಬೆಲೆ ಇಲ್ಲ. ಇವತ್ತು ನಮ್ಮ ಮಕ್ಕಳು ಯಾಕೆ ಇವತ್ತು ಹೋರಾಟ ಮಾಡಿದರು? ಲಕ್ಷಾಂತರ ಜನ ದೆಹಲಿಯಲ್ಲಿ ಯಾಕೆ ಕೊಟ್ಟಿದ್ದಾರೆ? ಇವತ್ತು ನೀಟ್ ಪರೀಕ್ಷೆ ಕೂತು ಆ ನೀಟ್ ಪರೀಕ್ಷೆ ಲೀಕ್ ಆಗಿ ಪಾಪ ಅವರು ಹಗಲು ರಾತ್ರಿ ಇವತ್ತು ಎಷ್ಟೊಂದು ಮಾನಸಿಕ ಒತ್ತಡ ಇದರಲ್ಲಿ ಇವತ್ತು ಸಾವಿರ ಪರೀಕ್ಷೆ ಬರೆದಿರ್ತಾರೆ. ಅದೆಲ್ಲವೂ ಕೂಡ ಅವ್ರಿಗೆ ಅನ್ಯಾಯ ಆದಾಗ ಅನೇಕರು ಇವತ್ತು ದಿವಸ ಪ್ರಾಣ ಕೂಡ ಕಳ್ಕೊಂಡ್ರು. ಆ ಪ್ರಾಣಕ್ಕೂ ಏನು ಬೆಲೆ ಇಲ್ವಾ ಇವತ್ತು ದಿವಸ? ತತ್ಕ್ಷಣ ಪ್ರಧಾನಮಂತ್ರಿ ಇವತ್ತು ವಿಶ್ವಗುರು ಅನಿಸ್ಕೋತಾರೆ. ಅವರು ಸೂಕ್ಷ್ಮತೆ ಇದ್ದರೆ ಇವತ್ತು ಆ ಸಚಿವರನ್ನ ಕೂಡಲೇ ವಜಾಗೊಳಿಸಿ ದೇಶದಾದ್ಯಂತ ಇವತ್ತು ದಿವಸ ಎಕ್ಸ್ಪರ್ಟ್ಸನ್ನು ಕರೆಸಿ ವಿದ್ಯಾರ್ಥಿಗಳ ಜೊತೆಗೆ ಮಾತುಕತೆ ಮಾಡಿ ಅವರೆಲ್ಲ ಸಲಹೆ ತಗೊಂಡು ಅವ್ರಿಗೆ ಸಾಂತ್ವನ ಹೇಳಿ ಈ ವ್ಯವಸ್ಥೆಯನ್ನು ಸುಧಾರಿಸಲಿಕ್ಕೆ ನಾನು ಇದೆಲ್ಲ ಕ್ರಮ ಕೈಗೊಳ್ತೀನಿ ಅಂಥೇಳಿ ಆ ಮಕ್ಕಳ ಜೊತೆ ನಿಲ್ಲಬೇಕಾಗಿತ್ತು. ಇವತ್ತಿಗೂ ಕೂಡ ಅವರು ಆ ಮಂತ್ರಿಯನ್ನು ವಜಾಗೊಳಿಸ್ಲಿಕ್ಕೆ ತಯಾರಿಲ್ಲ. ಏನು ತೋರಿಸ್ತದೆ? ಇದು ಬಂಡತನ ತೋರಿಸ್ತದೆ. ಇವ್ರಿಗೇನು ಸೂಕ್ಷ್ಮತೆ ಇಲ್ಲ, ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತೆ ಇಲ್ಲ. ಉದಾಹರಣೆ ತಗೊಳ್ಳಿ, ನಮ್ಮಲ್ಲಿ CET ಇದೆ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಇದೆ. ವೀರಪ್ಪ ಮೊಯ್ಲಿಯವ್ರದಾಗ ಪ್ರಾರಂಭ ಮಾಡಿರುವಂಥದ್ದು. ಇಲ್ಲಿ ತನಕ ಏನಾದರೂ ಈ ರೀತಿ ಆಗಿದವ? ಒಂದು ಮಾದರಿ ಇದೆ ಇವತ್ತು ದಿವಸ. ಅಂಥವ್ರೆಲ್ಲರನ್ನೂ ಕರೆಸ್ಕೊಂಡು ಕೂತ್ಕೊಂಡು ಮಾಡಿ ತಂತ್ರಜ್ಞಾನ ಇದೆ ಇವತ್ತು ದಿವಸ. ಇವತ್ತು AI ಇದೆ, ಬೇಕಾದಷ್ಟು ಇವತ್ತು ಟೆಕ್ನಾಲಜಿ ಇದೆ. ಅದೆಲ್ಲವನ್ನ ಇಟ್ಕೊಂಡು ಇವತ್ತು ದಿವಸ ಒಂದು ಫುಲ್ ಪ್ರೂಫ್ ಎಕ್ಸಾಮಿನೇಷನ್ ಸಿಸ್ಟಮ್ ಮಾಡಿ ಅದೇನೂ ಆಗ್ತಾಯಿಲ್ಲ. 2014ರಾಗಿ ಇವರು ಅಧಿಕಾರಕ್ಕೆ ಬಂದು 12 ವರ್ಷ ಆಯ್ತು. ಈಗ 26 ಹೇಳಿದಾಗ ಏನು ಹೇಳಿದ್ರು? ಅಚ್ಚೇ ದಿನ ಹೆಂಗೆ ಒಳ್ಳೆ ದಿನ ಬರ್ತಾವೆ ನಿಮಗೆ ಅಂತ. ಏನು ಒಳ್ಳೆ ದಿನ ಬಂದು? ಇನ್ನು ಗ್ಯಾಸ್ ಸಿಲಿಂಡರ್ ರೇಟು 415,000 ರೂಪಾಯಿ ಆಯಿತು. ಪೆಟ್ರೋಲ್ ರೇಟ್ ಡಬಲ್ ಆಗಿ ಇವತ್ತು ಒಂದು 50 ಇವತ್ತು ಎತ್ನಾಲನ್ನು ಬರೀ ಎತ್ನಾಲ್ ನೀವು ಮಷಿನ್ ಕೆಡ್ತದೆ, ಗಾಡಿ ಕೆಡ್ತವೆ, ಹಂಗಾಗ್ತದೆ ಹಿಂಗಾಗ್ತದೆ ಅಂತ ಅನ್ನೋದು ಒಂದು ಭಾಗ ಆಗಿದ್ರೆ, 1 ಲೀಟ್ರ್ ಎತ್ನಾಲ್ ಕ್ರಿಯೇಟ್ ಮಾಡೋಕ್ಕೆ ಉತ್ಪಾದನೆ ಮಾಡಲಿಕ್ಕೆ ಎಷ್ಟು ನೀರು ಬೇಕಾಗ್ತದೆ ಕೇಳಿ? ಎಷ್ಟು ನೀರು ಬೇಕಾಗ್ತದೆ? ಅದು ಕಬ್ಬು ಇರಲಿ, ಪ್ಯಾಡಿ ಇರಲಿ, ಮತ್ತೊಂದಿರಲಿ, ಭತ್ತ ಇರಲಿ, 1 ಲೀಟ್ರ್ ಎತ್ನಾಲ್ ಪ್ರೊಡ್ಯೂಸ್ ಮಾಡಲಿಕ್ಕೆ ಎಷ್ಟು ಬೇಕಾಗ್ತದೆ? ಅದು ಯಾವುದೂ ಚಿಂತನೆ ಇಲ್ಲ. ಈ ಕಡೆ ರೈತರು ಹಾಳಾಗಿ ಹೋಗ್ತಾರೆ. ವರ್ಷ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದರು. 12 ವರ್ಷ ಆಯಿತು. 24 ಕೋಟಿ ಉದ್ಯೋಗ ಸೃಷ್ಟಿ ಆಗಬೇಕಾಗಿತ್ತು. 24 ಕೋಟಿ ಉದ್ಯೋಗ ಸೃಷ್ಟಿ ಆಗೋದು ಬರಲಿ. ಇವತ್ತು ತಪ್ಪು ನಿರ್ಣಯಗಳು ಏನು ತೊಗೊಂಡ್ರಿ ಇವರು? ಆ ನೋಟ್ ಬ್ಯಾನ್ ಮಾಡುವಂಥ ಸಂದರ್ಭದಲ್ಲಿ 100% ದುಡ್ಡು ವಾಪಸ್ ಬಂತು. ಎಲ್ಲಿ ಕಪ್ಪು ಹಣ ಬಂತ ಅದರಲ್ಲಿ? ಅನೇಕ ಉದ್ಯೋಗಗಳು ಕಳ್ಕೊಂಡು, ಸಣ್ಣ ಉದ್ಯೋಗಗಳು ಕಳ್ಕೊಂಡು ಇವತ್ತು ವ್ಯಾಪಾರಸ್ಥರು ಇವತ್ತು ಅಲ್ಲಿನೂ ಕೂಡ 100 ಜನ ಪ್ರಾಣ ತಗೊಳ್ಕೊಂಡ್ರು ಲೈನ್ನಾಗ ನಿಂತ್ಕೊಂಡು ಬ್ಯಾಂಕ್ ಮುಂದೆ. ಅದು ಸೂಕ್ಷ್ಮತೆ ಇಲ್ಲ. ಇವತ್ತು ಮನಮೋಹನ್ ಸಿಂಗ್ ಅವರು ಹಣಕಾಸು ಸಚಿವರಾಗಿ ನರಸಿಂಹರಾವ್ ಟೈಮ್ನಲ್ಲಿ ಪ್ರಧಾನಮಂತ್ರಿ ಆದಾಗ, ತದನಂತರ ಪೂರ್ಣ ಪ್ರಮಾಣದಲ್ಲಿ ಇವತ್ತು ಅವರು ಪ್ರಧಾನಮಂತ್ರಿ ಆದಮೇಲೆ ಈ ದೇಶಕ್ಕೆ ಒಂದು ಬಲಿಷ್ಠವಾದಂಥ ಆರ್ಥಿಕ ನೀತಿಯನ್ನು ಅಳವಡಿಸಿಕೊಂಡು ಇಡೀ ವಿಶ್ವಕ್ಕೆ ಮಾದರಿಯಾದಂಥ ಆರ್ಥಿಕ ವ್ಯವಸ್ಥೆಯನ್ನು ಹುಟ್ಟಾಕಿದರು. ಆ ಆರ್ಥಿಕ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಬುಡಮೇಲು ಮಾಡಿದ್ದಾರೆ ತುಂಬಿಸರು. ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಈ ಲೋಕಸಭೆಯ ಇದರಲ್ಲಿ ನಿನ್ನೆ ಗಲಾಟೆ ಇದರಲ್ಲೆಲ್ಲನೂ ಕೂಡ ಆಗಿಲ್ಲ. ಬಹುಶಃ ಶನಿವಾರ ಆಯ್ತು ಅವ್ರು ಕರೆಸ್ಕೊಂಡು ಮಾತಾಡ್ಬೋದು. ತದನಂತರ